ಫ್ರೆಂಡ್ಸ್, ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಪೇಪರ್ ಅವಲಕ್ಕಿ ಚುಡುವ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ಲತ್ತೀನಿ ರೀ. ಇದಕ್ಕೆ ಭಾಳ ಇಂಪಾರ್ಟೆಂಟ್ ಟಿಪ್ ನಾವು ಹೇಳ್ತೇವೆ ರೀ ಮಾಡೋ ಟೈಮಿಗೆ. ಅವಾಗೂ ನೋಡಿರಿ, ಲಾಸ್ಟಿನ ತನಕ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಯಾವ್ಯಾವ ಅಂದರಿ: ಅರಿಶಿಣ, MTR ಮಸಾಲ, ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿರೋ ಸಕ್ಕರೆ, ತರಿಯಾಗಿ ಕುಟ್ಟಿರೋ ಬೆಳ್ಳುಳ್ಳಿ, ಉಪ್ಪು, ಜೀರಾ ರಾಯಿ, ಪುಡಿ ಖಾರ, ಕೊತ್ತಂಬರಿ, ಪುದೀನ, ಕರಿಬೇವು, ಪಾವು ಕಿಲೋ ಶೇಂಗಾ, ಪಾವು ಕಿಲೋ ಪುಟಾಣಿ, ಅಲ್ಲ ಮತ್ತು ಎಣ್ಣೆ, 1 kg ಪೋಹ. ಇದು ನಾ ಇಲ್ಲಿ ಡಿಲಕ್ಸ್ ಪೋಹ ತೊಗೊಂಡೇನ್ರಿ, ನೀವು ಯಾವುದು ತೊಗೋಬೋದ್ರಿ. ಈಗ ಇದಕ್ಕೆ ಹೆಂಗೆ ಮಾಡ್ಬೇಕಂತ ನೋಡಮ್ರಿ. ಈಗ ಇದು ಅವಲಕ್ಕಿ ಗ್ಯಾಸ್ ಮೇಲೆ ಇಟ್ಟೀನ್ರಿ. ಇದಕ್ಕೆ 2 ಚಮಚ ಎಣ್ಣೆ ಹಾಕೊಂಬ್ರಿ. ಇದು ಲೋ ಫ್ಲೇಮಿನ ಮೇಲೆ ಹುರಿಬೇಕ್ರಿ, ಹೈ ಫ್ಲೇಮ್ ಮೇಲೆ ಇಟ್ಟರೆ ಹೊತ್ಕೋತ ಬರ್ತದೆ ರೀ. ಈಗ ಇದು 5 ನಿಮಿಷ ಹುರಿದೀನಿ ಕಂಟಿನ್ಯೂ ಆಗಿ ಲೋ ಫ್ಲೇಮ್ ಇಟ್ಟು. ಈ ರೀತಿ ಹೊತ್ಲಾರ್ದಂಗೆ ಸರಿಯಾಗಿ ಹುರ್ಕೋಬೇಕ್ರಿ. ಈಗ ಎಣ್ಣೆ ಕಾಯ್ಲಕ್ಕೆ ಇಡಮ್ರಿ. ಈಗ ಎಣ್ಣೆ ಕಾಯ್ದದ್ರಿ. ಈಗ ಫಸ್ಟ್ ಶೇಂಗಾ ಕರ್ಕೊಲತ್ತೀನಿ ರೀ. ಈಗ ಇದ್ರೊಳಗೆ ಶೇಂಗಾ ಹಾಕತ್ತಿದ್ದೇವೆ ರೀ, ಕರ್ದಿದ್ದು. ಈಗ ಪುಟಾಣಿ ಹಾಕತ್ತಿದ್ದೇವೆ ರೀ. ಈಗ ಇದು ಚಲೋ ಕರೆಂಬ್ರಿ. ಈಗ ಇದು ಪುಟಾಣಿ ಇದ್ರೊಳಗೆ ಹಾಕಂಬ್ರಿ. ಈಗ ತರಿಯಾಗಿ ಕುಟ್ಟಿರೋ ಬೆಳ್ಳುಳ್ಳಿ ಹಾಕಂಬ್ರಿ. ಈಗ ಇದಕ್ಕೆ ಚಲೋ ಕರ್ಕೊಂಬ್ರಿ. ಚಲೋ ಕರ್ಕೋಬೇಕ್ರಿ. ಬೆಳ್ಳುಳ್ಳಿ ಒಳಗಿನ ನೀರಿನ ಅಂಶ ಪೂರ್ತಿ ಹೋಗ್ಬೇಕ್ರಿ. ಈಗ ಹಿಂಗೆ ಆಗ್ಬೇಕ್ರಿ, ಈ ಕಲರ್ನ ಬರ್ಬೇಕ್ರಿ. ಈಗ ಇದ್ರಾಗ ಹಾಕಂಬ್ರಿ. ಈಗ ಅಲ್ಲ ಹಾಕೊಳತ್ತೀನಿ ರೀ. ಈಗ ಇದನ್ನು ಚಲೋ ಕರ್ಕೊಂಬ್ರಿ. ಈ ರೀತಿ ಆಗ್ಬೇಕ್ರಿ. ಈಗ ಕರಿಬೇವು ಹಾಕತ್ತೀನಿ ರೀ. ಈಗ ಇದನ್ನು ಚಲೋ ಕರ್ಕೊಂಬ್ರಿ. ಈಗ ಇದಕ್ಕೆ ಹಾಕೊಂಬ್ರಿ. ಈಗ ಪುದೀನ ಹಾಕೊಂಬ್ರಿ. ಇದು ಪುದೀನ ಹೆಲ್ತಿಗೂ ಚಲೋ ಅದ ರೀ, ಫ್ಲೇವರ್ನು ಭಾರಿ ಚಲೋ ಬರ್ತದ್ರಿ ಇದು ಹಾಕರ. ಈಗ ಇದನ್ನು ಹಾಕೊಂಬ್ರಿ. ಈಗ ಕೊತ್ತಂಬರಿ ಹಾಕಂಬ್ರಿ. ಇದು ಚಲೋ ಕರ್ಕೊಂಬ್ರಿ. ಇವು ಯಾವಾಗಲೂ ಲೋ ಫ್ಲೇಮ್ ಮ್ಯಾಗೆ ಕರ್ಕೋಬೇಕ್ರಿ, ಇಲ್ಲಾಂದ್ರೆ ಇವು ಲೀವ್ಸ್ ಎಲ್ಲ ಪೂರ್ತಿ ಬ್ರೌನ್ ಆಗಿ ಬಿಡ್ತಾವ್ರಿ. ಈಗ 2 ಕೊಬ್ಬರಿ ಹೋಳು ಇಟ್ಕೊಂಡೇನ್ರಿ, ಇದನ್ನು ಕರೆಂಬ್ರಿ. ಇದು ಹಾಕೋಬೇಕಂತೇನಿಲ್ರಿ, ಆಪ್ಷನಲ್ ಅದ ರೀ. ಇದು ಈ ರೀತಿ ಗೋಲ್ಡನ್ ಬ್ರೌನ್ ಆಗ್ಬೇಕ್ರಿ. ಈಗ ಇದಕ್ಕೆ ಹಾಕೊಂಬ್ರಿ. ಈಗ ನಾ ಇದು ಕರ್ದಿದ್ಮೇಲೆ 1 ಸ್ಪೂನ್ ಎಣ್ಣೆ ಉಳ್ದದ್ರಿ. ಈಗ ಜೀರಿಗೆ ಸಾಸಿವೆ ಹಾಕಂಬ್ರಿ ಇದಕ್ಕೆ. ಈಗ ಸ್ವಲ್ಪ ಕುಟ್ಟಿದ ಬೆಳ್ಳುಳ್ಳಿ ಹಾಕಂಬ್ರಿ. ಈ ಕಲರ್ ಬರೋಣ ಗ್ಯಾಸ್ ಆಫ್ ಮಾಡಿಬಿಡ್ಬೇಕ್ರಿ. ಈಗ ಇದೆಲ್ಲ ಕರ್ಕೊಂಡಿರ್ತೇವಲ್ಲ, ಪುದೀನ, ಶೇಂಗಾ, ಕೊಬ್ಬರಿ ಇವೆಲ್ಲ ಕರ್ದಿದ್ದಿರ್ತಾವಲ್ರಿ, ಹುರಿದಿದ್ದು ಅವಲಕ್ಕಿ ಇರ್ತದಿಲ್ರಿ, ಅದ್ರ ಒಳಗೆ ಈಗ ಅರಿಶಿಣ ಹಾಕೊಂಬ್ರಿ.
ಈಗ ಪುಡಿ ಖಾರ ಹಾಕೊಂಬ್ರಿ. ಈಗ MTR ಮಸಾಲ ಹಾಕಂಬ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾ ಮಿಕ್ಸಿಗೆ ಹಾಕೊಂಡಿರೋ ಸಕ್ಕರೆ ಹಾಕ್ಲತ್ತೀನಿ ರೀ. ಇದು ಹಾಕಿದ್ರೆ ಭಾಳ ಚಲೋ ಟೇಸ್ಟ್ ಆಗ್ತದ ರೀ. ಈಗ ಇದು ಲಾಸ್ಟಿಗೆ ಏನು ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಏನು ಪೌಣೆ ಹಾಕಿದ್ದೇವಿಲ್ರಿ, ಇದು ಹಾಕಿಬಿಡಂಬ್ರಿ ಇದ್ರಾಗ. ಈಗ ಇದು ಸರಿಯಾಗಿ ಮಿಕ್ಸ್ ಮಾಡಂಬ್ರಿ. ಈಗ ಇದು ಚಲೋ ಮಿಕ್ಸ್ ಮಾಡಿದ್ದೇವೆ ರೀ. ಈಗ ಇದು ರೆಡಿ ಅದ ರೀ. ನಾವು ಹುರಿಲಾರದೆ ಎಣ್ಣೆ ಹಚ್ಚಲಾರದೆ ಮಾಡಿದ್ರೆ ಬಾಯಾಗ ಕರ್ಗಲ್ರಿ, ಮೆತ್ಕೋತಾವ್ರಿ ಭಾಳ. ಈ ರೀತಿ ನಾವು ಒಂದು ವೇಳೆ ಹುರಿದು ಮಾಡ್ಕೊಂಡು ಎಣ್ಣೆ ಹಚ್ಚಿ ಮಾಡ್ಕೊಂಡೇವಂದ್ರೆ ಭಾಳ ಕ್ರಿಸ್ಪಿ ಆಗ್ತಾವ್ರಿ. ನೀವು ನೋಡ್ಬೋದ್ರಿ, ಈಗ ಭಾಳ ಕ್ರಿಸ್ಪಿ ಆಗ್ತಾವ, ಟೇಸ್ಟ್ನೂ ಭಾರಿ ಆಗ್ತದ್ರಿ. ಟ್ರೈ ಮಾಡಿ ನೋಡ್ರಿ ಹೆಂಗಾಗ್ಯದಂತ್ರಿ, ಕಮೆಂಟ್ ಮಾಡಿರಿ. ನಾ ಇದ್ರ ಕೂಡ ಉಳ್ಳಾಗಡ್ಡಿ ಮತ್ತು ನಿಂಬೆಕಾಯಿ ಕಾಂಬಿನೇಷನ್ ಮಾಡ್ಕೊಂಡೇನಿ ರೀ, ಭಾರಿ ಚಲೋ ಹತ್ತದ್ರಿ. ಟ್ರೈ ಮಾಡಿ ನೋಡ್ರಿ, ಇದ್ರ ಕೂಡ ಕಾಂಬೋ ಮಾಡಿ. ಹೆಂಗಾಗ್ಯದಂತ ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು ರೀ.